ಈ ರಾಜ್ಯ ಸರ್ಕಾರದ ಬಗ್ಗೆ, ಸಿದ್ದರಾಮಯ್ಯ ಅವರ ಸರ್ಕಾರದ ಬಗ್ಗೆ ಹೇಳೋದಾದ್ರೆ, ಈ ಕನ್ನಡದಲ್ಲಿ ಒಂದು ಒಳ್ಳೆ ಗಾದೆ ಇದೆ. ಕುಣಿಯಕ್ಕಾಗದೆ ಇರೋರಿಗೆ ನೆಲಡೊಂಕಿದೆ ಅನ್ನುವಂತ ಗಾದೆ. ಇವರಿಗೆ ಕುಣಿಯಕ್ಕಾಗ್ತಾ ಇಲ್ಲ, ಅದಕ್ಕೆ ನೆಲಡೊಂಕಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಆತ್ಮೀಯರಾಗಿರ್ತಕ್ಕಂಥ, ಹಿರಿಯರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ವಿಳಂಬ ಆಗ್ತಾ ಇರೋದಕ್ಕೆ, ಅಪ್ಲಿಕೇಶನ್ ಹಾಕೋದಕ್ಕೆ ವಿಳಂಬ ಆಗ್ತಾ ಇರೋದಕ್ಕೆ ಏನ್ ಕಾರಣ ವಿಳಂಬಕ್ಕೆ ಅಂತ ಹೇಳಿದ್ರೆ, ಇಲ್ಲ ಸರ್ವರ್ ಡೌನ್ಲೋಡ್ ಆಗ್ತಾ ಇಲ್ಲ, ಬ್ಲಾಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಹುಡುಕನ್ನ ಮುಚ್ಕೊಳ್ಳೋದಕ್ಕೋಸ್ಕರವಾಗಿ ಈ ಸರ್ವರ್ ಮೇಲೆ ಹಾಕ್ತಾ ಇದ್ದಾರೆ. ಯಾಕೆ ಅದನ್ನ ರಿಪೇರಿ ಮಾಡ್ಕೊಳ್ಳೋದಕ್ಕೆ, ಸ್ಪೀಡ್ ಮಾಡ್ಕೊಳ್ಳೋದಕ್ಕೆ ಏನ್ ಸಮಸ್ಯೆ? ಯಾಕೆ ಸರಿ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ? ಎಷ್ಟು ದಿನ ಬೇಕು? ಇದನ್ನ ಆಲ್ರೆಡಿ ಒಂದು ವಾರದಿಂದ ಹೇಳ್ತಾ ಇದ್ದಾರೆ, ವಿಳಂಬ ಆಗ್ತಾ ಇದೆ ಅಂತ ಹೇಳಿ. ಹಾಗಾಗಿ ಈ ಯೋಜನೆಗೆ ವಿಳಂಬ ಆಗೋದಕ್ಕೆ ಕೇಂದ್ರ ಸರ್ಕಾರ ಹೇಗೆ ಕಾರಣ ಆಗುತ್ತೆ? ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರವನ್ನು ತೋರಿಸ್ತಾ ಇದ್ದಾರೆ, ನರೇಂದ್ರ ಮೋದಿ ಸರ್ಕಾರಕ್ಕೆ ತೋರಿಸ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಹಾಕೋದಕ್ಕೆ ಸರ್ವರ್ ವಿಳಂಬ ಆಗೋದಕ್ಕೆ ಕೇಂದ್ರ ಸರ್ಕಾರ ಹೆಂಗ್ ಕಾರಣಕ್ಕಾಗತ್ತೆ? ಏನ್ ರಿಮೋಟ್ ಕಂಟ್ರೋಲ್ ಇಟ್ಕೊಂಡಿದ್ಯಾ? ಹ್ಯಾಕ್ ಅದೆಂಗ್ ಮಾಡ್ತಾರೆ? ಹ್ಯಾಕ್ ಮಾಡಿದ್ರೆ ಯಾರು ಮಾಡಿದರೆ ಕಂಪ್ಲೇಂಟ್ ಕೊಡಿ, ಅವ್ರ ಬಗ್ಗೆ ಆಕ್ಷನ್ ತೆಗೆದುಕೊಳ್ಳುತ್ತೆ. ಕೇಂದ್ರ ಸರ್ಕಾರವೇ ಹ್ಯಾಕ್ ಮಾಡಿದೆ, ಸಾಧ್ಯನೇ ಇಲ್ಲ ಹ್ಯಾಕ್ ಮಾಡೋದಕ್ಕೆ. ನಿಮಗೆ ಹ್ಯಾಕ್ ಮಾಡಿದಾರೆ ಅಂತ ಸಂಬಂಧಪಟ್ಟಿರೋಂಥವ್ರು ಯಾರಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ, ಯಾರು ಅಧಿಕಾರಿಗಳಿದ್ದಾರೆ ಹ್ಯಾಕ್ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಪ್ರತಿಯೊಂದಕ್ಕೂ ಕೂಡ ಅವ್ರ ಮೇಲೆ ಕೈ ತೋರಿಸೋದು, ನರೇಂದ್ರ ಮೋದಿ ಅವರಿಗೆ ಕೈ ತೋರಿಸ್ಬಿಟ್ಟು ನಿಮ್ಮ ಹುಳುಕುಗಳನ್ನು ಮುಚ್ಕೊಳ್ಳೋದೇನಿದೆ, ಇದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ನಾನು ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಹೇಳೋದಕ್ಕೆ ಬಯಸ್ತೇನೆ. ಈಗ ನೋಡಿ, ಗೃಹಲಕ್ಷ್ಮಿ ಯೋಜನೆ ವಿಳಂಬ ಆಗ್ತಾ ಇದೆ, ಇದಕ್ಕೆ ಸರ್ವರ್ ಕಾರಣ, ಹ್ಯಾಕ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಅಲ್ಲ. ಎರಡನೇದು ಅಕ್ಕಿ ಕೊಡೋದಕ್ಕೆ ವಿಳಂಬ ಆಗ್ತಾ ಇದೆ, ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೈ ತೋರಿಸ್ತಾ ಇದ್ದಾರೆ. ಅರೆ, ಕೇಂದ್ರ ಸರ್ಕಾರ ಆಲ್ರೆಡಿ 5 ಕೆಜಿ ಅಂತೆ ಕೊಡ್ತಾ ಇದೆ ಪ್ರತಿಯೊಬ್ಬರಿಗೂ. ನಮ್ಮ ಮನೆಗೆ 5 ಜನ ಇದ್ರೆ 25 ಕೆಜಿ ಪ್ರತಿ ತಿಂಗಳು ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಈಗ ನೀವು 10 ಕೆಜಿ ಕೊಡೋದ್ರ ಬಗ್ಗೆ ವಿಳಂಬ ಯಾಕೆ ಅನ್ನೋದು ಹೇಳಿ. ಅದಕ್ಕೆ ಯಾಕೆ ನೀವು ಕೇಂದ್ರ ಸರ್ಕಾರಕ್ಕೆ ತೋರಿಸ್ತಾ ಇದ್ದೀರಾ? ಇಲ್ಲ, ಕೇಂದ್ರ ಸರ್ಕಾರ ಕೊಟ್ರೆ ನಾವು ಕೊಡ್ತೀವಿ. ಕೇಂದ್ರ ಸರ್ಕಾರಕ್ಕೆ ನಿಮಗೇನು ಮುಂಚೆನೆ ಹೇಳ್ಬಿಟ್ಟಿತ್ತ ಕೇಂದ್ರ ಸರ್ಕಾರ, ನಿಮಗೆ ನೀವು 10 ಕೆಜಿ ಘೋಷಣೆ ಮಾಡಿ ನಾವು ನಿಮಗೆ ಕೊಡ್ತೀವಿ ಅಂತ? ಇಲ್ಲ. ಹಿಂಗೆ ಪ್ರತಿ ರಾಜ್ಯದವರು ನಮಗೆ 5 ಕೆಜಿ ಎಕ್ಸ್ಟ್ರಾ ಕೊಡಿ, ನಮಗೆ 10 ಕೆಜಿ ಎಕ್ಸ್ಟ್ರಾ ಕೊಡಿ, ಎಲ್ಲಿಂದ ತಗೊಂಡ್ಬರುತ್ತೆ ಕೇಂದ್ರ ಸರ್ಕಾರ? ಮಳೆ ಬರ್ತಾ ಇಲ್ಲ, ಮಳೆ ಬಹಳ ಕಡಿಮೆ ಇದೆ, ಸ್ಟಾಕ್ ಇಟ್ಕೊಳ್ಬೇಕು ಅಟ್ಲೀಸ್ಟ್ ಒಂದು 3-4 ತಿಂಗಳಿಗೋಸ್ಕರನಾದ್ರೂ ಇಡೀ ದೇಶದಲ್ಲಿ. ಹೆಂಗ್ ಕೊಡುತ್ತೆ ಕೇಂದ್ರ ಸರ್ಕಾರ? ಅಟ್ಲೀಸ್ಟ್ ಈ ಒಂದು ಸಾಮಾನ್ಯ ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ಳೋದು ಬೇಡವಾ? ಬಹಳ ಸೀನಿಯರ್ ಪಾಲಿಟಿಷಿಯನ್ ನಮ್ಮ ಸಿದ್ದರಾಮಯ್ಯ ಅವರು, 2ನೇ ಬಾರಿ ಮುಖ್ಯಮಂತ್ರಿಗಳು, 40 ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ. ಹೇಗ್ ಕೊಡಕ್ ಸಾಧ್ಯ? ಅದು ಎಷ್ಟು? 2,28,000 ಮೆಟ್ರಿಕ್ ಟನ್, 2,28,000 ಮೆಟ್ರಿಕ್ ಟನ್ ಅಕ್ಕಿ. ನೀವು ಛತ್ತೀಸ್ಗಢಕ್ಕೆ ಕೇಳಿದಿರಿ, ಅಷ್ಟೊಂದು ಕೊಡಕ್ಕಾಗಲ್ಲ, ಕಾಸ್ಟ್ ಜಾಸ್ತಿ. ತೆಲಂಗಾಣಕ್ಕೆ ಕೇಳಿದಿರಿ, ಅಷ್ಟಿಲ್ಲ. ಹೆಂಗ್ ಕೊಡ್ತೀರಿ? ಮತ್ತೆ ಕೇಂದ್ರ ಸರ್ಕಾರ ಹೆಂಗ್ ಕಾರಣ ಆಗತ್ತೆ ಇದಕ್ಕೆ? ನಿಮ್ಮ ವಿಳಂಬ ನೀತಿ ಕೇಂದ್ರ ಸರ್ಕಾರಕ್ಕೆ ತೋರ್ಸದಾ? ನಿಮ್ಮನ್ನು ಸರಿಪಡಿಸ್ಕೊಳ್ಳಿ ಫಸ್ಟ್. ಗೃಹಲಕ್ಷ್ಮಿ ಯೋಜನೆ ತಡ ಆಗ್ತಾ ಇದೆ, ಕೇಂದ್ರ ಸರ್ಕಾರ ಹೊಣೆ. ಅಕ್ಕಿ ಕೊಡೋದಕ್ಕೆ ವಿಳಂಬ ಆಗ್ತಾ ಇದೆ, ಕೇಂದ್ರ ಸರ್ಕಾರ ಹೊಣೆ. ಇನ್ಮೇಲೆ ಬಸ್ ಪಂಚರ್ ಆಯ್ತು, ಮಹಿಳೆಯರಿಗೆ ಬಸ್ಗಳಿಲ್ಲ, ಕೇಂದ್ರ ಸರ್ಕಾರ ಹೊಣೆ.